ನೀವು ವರ್ಡ್‌ಪ್ರೆಸ್ ಡ್ಯಾಶ್‌ಬೋರ್ಡಲ್ಲಿ ನೀವು ಲಾಗಿನ್ ಆದಮೇಲೆ ಇಲ್ಲಿ ಪೇಜಸ್ ಅಂತ ಆಪ್ಷನ್ ಇರುತ್ತೆ. ಆ ಪೇಜಸ್ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಇವತ್ತು ನಾನು ಒಂದು ವೆಡ್ಡಿಂಗ್ ಫೋಟೋಗ್ರಫಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ರೆ ಯಾವ ರೀತಿ ಪೇಜಸನ್ನು ಕ್ರಿಯೇಟ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈ ಪೇಜಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಡ್ ನ್ಯೂ ಪೇಜ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಆ್ಯಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಯಾವ ಪೇಜನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ ಆ ಪೇಜನ್ನು ಇಲ್ಲಿ ನೀವು ಎಂಟರ್ ಮಾಡಿ. ಸೊ ಆ್ಯಸ್ ಆಫ್ ನಾನು ಹೋಮ್ ಪೇಜ್ ಅಂತ ಕೊಡ್ತೀನಿ. ಸೊ ಹೋಮ್ ಪೇಜ್ ಅಂತ ನೀವು ಇಲ್ಲಿ ಎಂಟರ್ ಮಾಡಿದಾದಮೇಲೆ ಇಲ್ಲಿ ಪಬ್ಲಿಷ್ ಆಪ್ಷನ್ ಅಂತ ಇರುತ್ತೆ. ಆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯೂ ಪೇಜ್ ಅಂತ ಇರುತ್ತೆ. ನೀವು ನಿಮ್ಮ ಒಂದು ಪೇಜನ್ನು ನೋಡ್ಬೋದು. ಸಿ ವ್ಯೂ ಪೇಜ್, ಈ ರೀತಿ ನಮ್ಮ ಒಂದು ಪೇಜ್ ಕ್ರಿಯೇಟ್ ಆಗಿರುತ್ತೆ. ಸೊ ಆಫ್ಟರ್ ದಟ್ ನೀವು ಬೇರೆ ಪೇಜನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಗೇನ್ ಆ್ಯಡ್ ನ್ಯೂ ಪೇಜ್. ಸೊ ಸೇಮ್ ಅಬೌಟ್ ಅಸ್, ಅಗೇನ್ ಸೇಮ್ ಪಬ್ಲಿಷ್. ಅಗೇನ್ ಇನ್ನೊಂದು ಪೇಜನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಅಗೇನ್ ಆ್ಯಡ್ ನ್ಯೂ ಪೇಜ್. So let me take pre-wedding shoots, pre-wedding shoot. So publish. ಅಗೇನ್ ಇನ್ನೊಂದು ಪೇಜನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಸೇಮ್ ಆ್ಯಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ.